ನೋಡ್ರಿ, ನಮಗೆ 10% ಹಣ ಕೊಡ್ತಾರ ಅವರು. ಎಷ್ಟು ಪರ್ಸೆಂಟು? ಜೋರಾಗಿ ಹೇಳ್ರಪ್ಪ ನೀವು. 10% ಕೊಡ್ತಾರೆ ಮೆಟ್ರೋಗೆ. ರಾಜ್ಯ ಸರ್ಕಾರ 10% ಹಣದ ಜೊತೆಗೆ ಲ್ಯಾಂಡ್ಗೆ ಕಾಂಪನ್ಸೇಷನ್ ಪೂರ್ತಿ ರಾಜ್ಯ ಸರ್ಕಾರ ಕೊಡಬೇಕು. ನಮ್ದು ಅಪ್ರಾಕ್ಸಿಮೇಟ್ಲಿ 17% ಮೇಲೆ ಬೀಳುತ್ತೆ. ಇನ್ನುಳಿದಂಥದ್ದು ಸಾಲದ ರೂಪದಲ್ಲಿ ನಾವು ಸಾಲ ತಗೊಳ್ತೀವಿ. ಅದರ ತೆರಿಗೆ, ಆ ಹೊರೆ ಎರಡೂ ಕೂಡ ಪ್ರಯಾಣಿಕರ ಮೇಲೆ. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಅನುಕೂಲ ಸಿಕ್ತಾಗೆಲ್ಲ ಮೆಟ್ರೋ ನಮ್ಮದು ಅಂತ ಹೇಳಿ ತೇಜಸ್ವಿ ಸೂರ್ಯ ಶೋ ಕೊಡೋದು, ಈಗ ಖಾಲಿ ಡಬ್ಬ ತೋರಿಸೋದು. ನಾನು ಅದಕ್ಕೆ ಹೇಳಿದ್ದು, ಬಜೆಟ್ನಲ್ಲಿ 12 ವರ್ಷಗಳಿಂದ ಬೆಂಗಳೂರಿನ ವಾಹನ ದಟ್ಟಣೆಗೆ ಕಾರಣ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನಮ್ಮ ITBT ತೆರಿಗೆ ಹಣ, ನಮ್ಮ ಬೆಂಗಳೂರಿನ ತೆರಿಗೆ ಹಣ, GST ಹಣ, ನಮ್ಮ ಇನ್ಕಮ್ ಟ್ಯಾಕ್ಸ್ ಹಣ, ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಹಣವನ್ನು ವಾರ್ಷಿಕವಾಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಕೊಡ್ತಾ ಇರೋದು ಕೇವಲ 10% ಮಾತ್ರ. 50,000 ಕೋಟಿ ಮಾತ್ರ ನಮಗೆ ಸಿಗ್ತಾ ಇದೆ. ಇನ್ನು ಉಳಿದಿದ್ದೆಲ್ಲನೂ ಕೂಡ ಅಹಮದಾಬಾದ್ಗೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ದಯವಿಟ್ಟು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಪ್ರಧಾನಮಂತ್ರಿ ಮುಂದೆ ಎದೆಗಾರಿಕೆ ತೋರಿಸಿ ಭಾಷಣ ಮಾಡಿ ಹಣವನ್ನು ಕೊಡಲಿ. ಅಹಮದಾಬಾದ್ಗೆ 20% ಶೇರ್ ಕೊಡ್ತಾರೆ. ಎಲ್ಲಿಗೆ? ಮೆಟ್ರೋಗೆ. ಕರ್ನಾಟಕಕ್ಕೆ ಒಂದು ನ್ಯಾಯ, ಅಹಮದಾಬಾದ್ಗೆ ಒಂದು ನ್ಯಾಯ. ಕರ್ನಾಟಕಕ್ಕೂ 20% ಕೊಡ್ಬೋದಲ್ಲ? ಹೊರೆ ಕಡಿಮೆ ಆಗುತ್ತಲ್ಲ, ಸಾರ್ವಜನಿಕರ ಮೇಲೆ ಹೊರೆ ಕಡಿಮೆ ಆಗುತ್ತಲ್ಲ. ಆಗತ್ತಾ ಇಲ್ವಾ? ಮಾಧ್ಯಮದವ್ರು ದಯವಿಟ್ಟು ಸಾರ್ವಜನಿಕರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಬೇಕು. ಧನ್ಯವಾದ.